ಶ್ರೀ ಮಂಗಳಗೌರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳಗೌರಿ ವ್ರತದ ಬಗ್ಗೆ, ಆಚರಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಪಂಡಿತರೆ, ಇನ್ನು ವ್ರತದ ಹಿನ್ನೆಲೆ ಹಾಗೂ ಆಚರಣೆ ಸಾಕಷ್ಟು ತಿಳ್ಕೊಂಡ್ವಿ. ಸುಶೀಲೆ ಮೊದಲ ಸೂತ್ರಧಾರಿ ಆಚರಿಸಿದಂಥ ಸುಶೀಲೆ ಅಲ್ಪಾಯುಷ್ಯದಿಂದ ಆಯುಷ್ಯ ವೃದ್ಧಿಗೋಸ್ಕರ ಮಂಗಳಗೌರಿ ವ್ರತವನ್ನ ಮಾಡಿದ್ಲು. ಹಾಗಾದ್ರೆ ಮಂಗಳಗೌರಿ ವ್ರತದ ಪ್ರತಿಫಲಗಳು ಏನೆಲ್ಲ ಪ್ರತಿಫಲಗಳನ್ನು ನಾವು ನಿರೀಕ್ಷಿಸಬಹುದು? ಇದು ಬಹಳ ಒಳ್ಳೆಯ ಅತ್ಯವಶ್ಯಕವಾದ್ದು. ಯಾವಾಗಲೂ ಪ್ರಯೋಜನಂ ಅನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತಿದೆ. ಯಾವುದಕ್ಕೂ ಪ್ರತಿಫಲ ಇಲ್ಲ ಆದರೆ ಯಾರೋ ಯಾವುದನ್ನು ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಕಾರ್ಯವನ್ನು ಮಾಡುವಾಗ ಪ್ರತಿಫಲ ಅಪೇಕ್ಷೆ ಇರುತ್ತೆ. ಅಲ್ಲಿ ಆ ಒಂದು ಸುಶೀಲೆ ಮಾಡೋದಂಥ ಉದ್ದೇಶ ಅಂದರೆ, ಆಗ ಧರ್ಮಪಾಲ ಬ್ರಾಹ್ಮಣನ ಮಗನನ್ನು ಮದುವೆಯಾಗಿರ್ತಾಳೆ. ಅವನಿಗೆ ಅಲ್ಪಾಯುಷ್ಯ ಆಗಿರುತ್ತೆ, 16 ವರ್ಷ. ಅವಳು ವಿವಾಹ ಆದ ನಂತರ ಆ ಗೌರಿ ಬಂದು ಕನಸಿನಲ್ಲಿ ಹೇಳ್ತಾಳೆ, ನಿನ್ನ ಮಗನಿಗೆ ಇವತ್ತು ರಾತ್ರಿ ನೀನು ಕಾಯಬೇಕು, ದೊಡ್ಡ ಘಟ ಸರ್ಪ ಬಂದು ಅವನಿಗೆ ಕಚ್ಚುತ್ತದೆ, ಅದರ ಮೂಲಕವಾಗಿ ಅವನ ಆಯುಷ್ಯ ಹರಡಾಗುತ್ತೆ, ರಕ್ಷಿತ. ಆ ಕಾಲದಲ್ಲಿ ನೀನು ಏನು ಮಾಡಬೇಕು ಅಂದರೆ ಅವನು ಬಟ್ಲಲ್ಲಿ ಹಾಲು ತಂದು ಇಡಬೇಕು. ಆ ಹಾಲನ್ನು ಕುಡಿದ ನಂತರ ಆ ಸರ್ಪವನ್ನು ತೆಗೆದು ಒಂದು ಕೊಡಪಾನದಲ್ಲಿ ತುಂಬಬೇಕು, ಬಾಯಿ ಕಟ್ಟಿಡಬೇಕು. ನಾಳೆ ದಿವಸ ಅದು ಬಂಗಾರದ ಹಾರವಾಗಿರುತ್ತೆ, ಅದನ್ನು ನಿನ್ನ ತಾಯಿಗೆ ನೀನು ಬಾಗಿನವಾಗಿ ಕೊಡಬೇಕು ಅಂತ ಹೇಳ್ತಾಳೆ. ಅದೇ ಪ್ರಕಾರ ಸುಶೀಲೆ ರಾತ್ರಿಯಲ್ಲಿ ವಿವಾಹಿತಳಾಗಿದ್ದಾಳೆ. ರಾತ್ರಿಯಲ್ಲಿ ದೊಡ್ಡ ಘೋರವಾದ ಘಟಸರ್ಪ ಬಂದು ಅವಳ ಗಂಡನಿಗೆ ಪತಿಗೆ ಕಚ್ಚಲಿಕ್ಕೆ ಸಿದ್ಧಳಾಗ್ತಾಳೆ. ಆ ನಂತರ ಇವಳು ಬೆಳ್ಳಿ ಬಟ್ಲಲ್ಲಿ ಹಾಲಿಡ್ತಾಳೆ. ಹಾಲಿಟ್ಟ ನಂತರ ಹಾಲನ್ನು ಕುಡಿದ ನಂತರ ಆ ಸರ್ಪವನ್ನು ತೆಗೆದು ಘಟದಲ್ಲಿ ತುಂಬಿ ಕಟ್ಟಿರ್ತಾಳೆ. ಬೆಳಿಗ್ಗೆ ನೋಡುವಷ್ಟರಲ್ಲಿ ಅದು ದೊಡ್ಡ ಹಾರವ, ಮುತ್ತಿನ ಹಾರವೇ ಆಗಿರುತ್ತೆ. ಮಾಂಗಲ್ಯವನ್ನು ರಕ್ಷಣೆ ಮಾಡ್ತಾಳೆ. ಮಾಂಗಲ್ಯವನ್ನು ಕಟ್ಟುವಾಗ ಹೇಳ್ತೇವೆ, ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ, ನನ್ನ ಜೀವನದ ಉದ್ದೇಶಿತಕ್ಕಾಗಿ ನಾನು ಕಟ್ತೇನೆ. ನಾನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ, ಕನಸನ್ನು ಇಟ್ಕೊಂಡಿದ್ದೇನೆ, ಅದು ಪರಿಪೂರ್ಣವಾಗಬೇಕು ಅನ್ನೋದಕ್ಕೆ ಅಂತ. ಹಾಗಾಗಿ ಆ ಪರಿಪೂರ್ಣತೆಯನ್ನು ಯಾರು ಮಾಡ್ತಾಳೆ? ಆ ಮಂಗಲ ಗೌರಿ ಎನ್ನುವಂಥವಳು ಆ ಮಾಂಗಲ್ಯ ರೂಪದಲ್ಲಿ ಕುತ್ತಿಗೆಯಲ್ಲಿ ಅದೇ ಹಾರ ಆಗಿದೆ. ನೋಡಿ, ಇಲ್ಲಿ ಒಂದು ವಿಶಿಷ್ಟತೆ ಅಂದರೆ, ಸರ್ಪ ಏನಾಗಿದೆ, ಕುತ್ತಿಗೆಯಲ್ಲಿ ಧರಿಸುವಂಥ ಹಾರ ರೂಪವಾಗಿ ಬಂದು ಅವಳನ್ನು ರಕ್ಷಣೆ ಮಾಡಿದ್ದಾರೆ. ಆದ್ದರಿಂದ ಆ ಹಾರ ರೂಪವಾಗಿರುವಂಥ ಆ ಮಾಂಗಲ್ಯ ದೇವತೆಯಾದಂಥ ಮಂಗಳಗೌರಿಯನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ, ಅವಿವಾಹಿತೆಯರಿಗೆ ವಿವಾಹ ಆಗುತ್ತೆ. ಆ ಎಲ್ಲರೂ ಸಹ ಇವತ್ತಿನ ದಿವಸ ಆ ಮಂಗಳಗೌರಿಯನ್ನು ಆರಾಧನೆ ಮಾಡಿದ್ರೆ ಅವರ ಜೀವನದಲ್ಲಿ ಅಖಂಡ ಸುಮಂಗಲ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದೇ ಈ ಒಂದು ಪುರಾಣದ ಹಿನ್ನೆಲೆ. ಪಂಡಿತರೆ, ಇಂದಿನ ಒಂದು ಆಧುನಿಕ ಯುಗದಲ್ಲಿ ಎಲ್ಲ ಮಹಿಳೆಯರು ಕೂಡ ಆಚರಿಸಬಹುದಾದಂಥ ಸರಳ ಪದ್ಧತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಮಂಗಳಗೌರಿ ವ್ರತದ ಸಂಪೂರ್ಣ ಆಚರಣೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಒಟ್ಟಾರೆ ಹೇಳೋದಾದರೆ ಆಯುಷ್ಯ ವೃದ್ಧಿಗಾಗಿ, ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ, ಸಕಲ ಸಮೃದ್ಧಿಗಾಗಿ ಪ್ರತಿಯೊಬ್ಬ ಮಹಿಳೆಯರು ಆಚರಿಸಬೇಕಾದಂಥ ವ್ರತ ಮಂಗಳಗೌರಿ ವ್ರತ. ಹಾಗಾದರೆ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಆಚರಿಸುವಂಥ ಮಂಗಳಗೌರಿ ವ್ರತ ನಿಮ್ಮೆಲ್ಲರ ಬಾಳಲ್ಲಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.